ಇಂದಿನಿಂದ ಸುಮಾರು 4500 ವರ್ಷಗಳ ಹಿಂದೆ ಭಾರತೀಯ ಉಪಖಂಡದಲ್ಲಿ ಒಂದು ಅದ್ಭುತ ನಾಗರಿಕತೆ ಬೆಳೆಯುತ್ತಿತ್ತು. ಅಲ್ಲಿ ಸಾವಿರಾರು ಜನ ವಾಸಿಸುತ್ತಿದ್ದರು. ನೇರವಾದ ರಸ್ತೆಗಳಿದ್ದವು, ಮನೆಗಳಲ್ಲಿ ಸ್ನಾನಗೃಹಗಳಿದ್ದವು, ನಗರದ ಒಳಚರಂಡಿ ವ್ಯವಸ್ಥೆ ಇತ್ತು. ಅಷ್ಟೇ ಅಲ್ಲ, ಇಂದಿಗೂ ನಮಗೆ ಅರ್ಥವಾಗದ ಒಂದು ಲಿಪಿಯನ್ನು ಅವರು ಬಳಸುತ್ತಿದ್ದರು. ಅಂದರೆ ಪ್ರಶ್ನೆ ಏನೆಂದರೆ, ಇಷ್ಟೊಂದು ಅಭಿವೃದ್ಧಿ ಹೊಂದಿದ ನಾಗರಿಕತೆ ಹೇಗೆ ಹುಟ್ಟಿಕೊಂಡಿತು ಎಂಬುವ ಪ್ರಶ್ನೆ ನಿಮ್ಮೆಲ್ಲರ ಮನದಾಳದಲ್ಲಿ ಇದೆ. ಅವರ ಜೀವನ ಹೇಗಿತ್ತು, ಅವರು ಯಾವ ದೇವರನ್ನು ಪೂಜಿಸುತ್ತಿದ್ದರು, ಅವರ ಲಿಪಿಯಲ್ಲಿ ಏನಿತ್ತು ಮತ್ತು ಕೊನೆಗೆ ಯಾವ ಮಹಾನ್ ನಾಗರಿಕತೆ ಏಕೆ ಕಣ್ಮರೆಯಾಯಿತು ಎಂಬ ಕುತೂಹಲದ ಪ್ರಶ್ನೆಗಳು ನೀವು ಕಂಡೇ ಇರುತ್ತೀರಾ. ಇಂದು ನಾವು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗಿ ಸಿಂಧೂ ಕಣಿವೆ ನಾಗರಿಕತೆ ಸಂಪೂರ್ಣ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಸಿಂಧೂ ಕಣಿವೆ ನಾಗರಿಕತೆ ಎಂದರೇನು ಅಂತ ನಾವು ತಿಳಿಯುವುದಾದರೆ, ಸಿಂಧೂ ಕಣಿವೆ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಎಂದೂ ಸಹ ಕರೆಯುತ್ತಾರೆ. ಇದು ದಕ್ಷಿಣ ಏಷ್ಯಾದ ಅತ್ಯಂತ ಪ್ರಾಚೀನ ನಗರದ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದರ ಪ್ರಮುಖ ಪ್ರದೇಶಗಳಲ್ಲಿ ಇಂದಿನ ಪಾಕಿಸ್ತಾನ ಮತ್ತು ವಾಯುವ್ಯ ಭಾರತದ ಭಾಗಗಳಲ್ಲಿ ಕಂಡುಬಂದಿದೆ. ಇದರ ಪ್ರೌಢ ಹಂತವನ್ನು ಸಾಮಾನ್ಯವಾಗಿ ಕ್ರಿಸ್ತಪೂರ್ವ 2600ರಿಂದ 1900ರ ಅವಧಿಗೆ ಸೇರಿಸಲಾಗುತ್ತದೆ. ಈ ನಾಗರಿಕತೆಯ ವಿಶೇಷತೆ ಏನೆಂದರೆ, ಅದು ಕೇವಲ ಒಂದು ಸಣ್ಣ ಪಟ್ಟಣವಾಗಿರಲಿಲ್ಲ. ವಿಶಾಲ ಪ್ರದೇಶದಲ್ಲಿ ಅನೇಕ ನಗರಗಳು ಮತ್ತು ಗ್ರಾಮಗಳು ಒಂದಕ್ಕೊಂದು ಸಂಪರ್ಕ ಹೊಂದಿದ್ದವು. ಹರಪ್ಪ ಒಂದು ಮರೆಯಲಾಗದ ನಗರ ಎಂದು ಹೇಳಬಹುದು. ಸಿಂಧೂ ನಾಗರಿಕತೆ ಹೆಸರನ್ನು ಕೇಳಿದಾಗ ಮೊದಲು ನೆನಪಿಗೆ ಬರುವುದು ಹರಪ್ಪ. ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರದೇಶದಲ್ಲಿರುವ ಹರಪ್ಪ ಈ ನಾಗರಿಕತೆ ಪ್ರಮುಖ ಕೇಂದ್ರವಾಗಿತ್ತು ಎಂದು ಸಹ ಉಲ್ಲೇಖವಾಗಿದೆ. ಪುರಾತತ್ವ ಸಂಶೋಧನೆಗಳಿಂದ ಇಲ್ಲಿ ಮನೆಗಳು, ರಸ್ತೆಗಳು, ಮಣ್ಣಿನ ಪಾತ್ರೆಗಳು, ಮುದ್ರಿಕೆಗಳು ಮತ್ತು ಆಭರಣಗಳು ಮತ್ತು ವಿವಿಧ ಉಪಕರಣಗಳು ದೊರೆತಿದ್ದವು. ಹರಪ್ಪ ನಗರವನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಆ ಕಾಲದ ಜನರಿಗೆ ನಗರ ನಿರ್ಮಾಣದ ಬಗ್ಗೆ ಉತ್ತಮ ಜ್ಞಾನವಿತ್ತು ಎಂದು ಸಹ ತಿಳಿಯುತ್ತದೆ. ಈ ಮಹೇಂಜೋದಾರ್ ಮಣ್ಣಿನೊಳಗೆ ಮಲಗಿದ್ದ ಮಹಾನಗರಗಳು. ಈಗ ನಾವು ಮತ್ತೊಂದು ಅದ್ಭುತ ನಗರಕ್ಕೆ ತಿಳಿಯುವುದಾದರೆ, ಮಹೇಂಜೋದಾರ್ ಎಂಬ ಹೆಸರನ್ನು ಸಾಮಾನ್ಯವಾಗಿ ಸತ್ತವರ ಗುಡ್ಡ ಎಂಬ ಅರ್ಥದಲ್ಲಿ ವಿವರಿಸಲಾಗುತ್ತದೆ. ಇಲ್ಲಿ ಕಂಡುಬಂದ ನಗರ ವ್ಯವಸ್ಥೆ, ಪುರಾತತ್ವ ಆಚಾರ್ಯಗಳು ಒಳಪಂಡಿವೆ. ನೇರ ರಸ್ತೆಗಳು, ಮನೆಗಳು, ಬಾವಿಗಳು, ಸ್ನಾನಗೃಹಗಳು ಮತ್ತು ಅತ್ಯಂತ ಮುಖ್ಯವಾಗಿ ಒಳಚರಂಡಿ ವ್ಯವಸ್ಥೆ ಸೂಕ್ಷ್ಮವಾಗಿತ್ತು. 4000 ವರ್ಷಗಳ ಹಿಂದೆ ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇವರು ಮಾಡಿದ್ದರು ಎಂದು ತಿಳಿಯುವುದಾದರೆ, ಇಂದಿನ ನಗರಗಳಿಗೆ ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದಿದ್ದರೆ ಎಷ್ಟು ಸಮಸ್ಯೆಗಳು ಉಂಟಾಗುತ್ತವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಸಿಂಧೂ ನಾಗರಿಕತೆ ನಗರಗಳಲ್ಲಿ ನೀರು ಹರಿಯುವ ಯೋಜಿತ ಕಾಲುವೆಗಳಿದ್ದವು. ಕೆಲವು ಮನೆಗಳ ಸ್ನಾನಗೃಹಗಳು ಒಳಚರಂಡಿ ವ್ಯವಸ್ಥೆಗಳು ಸಂಪರ್ಕ ಹೊಂದಿದವು. ಇದು ಅವರ ನಗರ ಯೋಜನೆ ಅತ್ಯಂತ ದೊಡ್ಡ ಸಾಧನೆಗಳಲ್ಲಿ ಒಂದಾಗಿದೆ. ಮಹಾಸ್ಥಾನಗಳು ಯಾವ ರೀತಿ ಇದ್ದವು ಎಂದು ಹೇಳುವುದಾದರೆ, ಮಹೇಂಜೋದಾರೋ ಅತ್ಯಂತ ಪ್ರಸಿದ್ಧ ನಿರ್ಮಾಣದ ಒಂದು ಮಹಾಸ್ಥಾನಗೃಹಗಳಲ್ಲಿ ನಗರ ಒಂದಾಗಿದೆ. ಇದು ದೊಡ್ಡದಾದ ನೀರು ತುಂಬಬಹುದಾದ ಸ್ಥಾನದ ಕೊಳವಿತ್ತು. ಇದರ ನಿಖರ ಉದ್ದೇಶ ಏನು, ಅದು ಸಾರ್ವಜನಿಕ ಸ್ಥಾನಕ್ಕೆ ಯಾವ ರೀತಿ ಒಂದು ಸಹಾಯವಾಗುತ್ತಿತ್ತು, ಧಾರ್ಮಿಕ ಆಚರಣೆಗೆ ಬಳಸಲಾಗುತ್ತಿತ್ತು ಅಥವಾ ಇಲ್ಲವೋ, ಅಥವಾ ಇನ್ಯಾವುದೋ ಉದ್ದೇಶಕ್ಕಾಗಿ ಇವರು ಬಳಸುತ್ತಿದ್ದರೋ ಎಂಬ ಹಲವಾರು ಕುತೂಹಲದ ಪ್ರಶ್ನೆಗಳು ಮನದಲ್ಲಿ ಹಾಸಿರುತ್ತವೆ. ಮನೆಗಳು, ಸಿಂಧೂ ನಾಗರಿಕತೆ ಮನೆಗಳು ಮುಖ್ಯವಾಗಿ ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟಿದ್ದವು. ಕೆಲವು ಮನೆಗಳಲ್ಲಿ ಒಳಾಂಗಣ ಸ್ನಾನಗೃಹ, ನೀರಿನ ವ್ಯವಸ್ಥೆ ಮತ್ತು ಮೇಲಿನ ನೀರು ಹೊರಗೆ ಹೋಗುವ ವ್ಯವಸ್ಥೆ ಸಹ ಇತ್ತು. ಅಂದರೆ ಅವರು ಕೇವಲ ಮನೆ ಕಟ್ಟುತ್ತಿರಲಿಲ್ಲ, ವಾಸಿಸಲು ಅನುಕೂಲವಾಗುವ ರೀತಿಯಲ್ಲಿ ನಗರವನ್ನು ಯೋಜಿಸುತ್ತಿದ್ದರು. ಅವರ ಜೀವನೋಪಾಯ ಯಾವ ರೀತಿಯನ್ನು ಮಾಡುತ್ತಿದ್ದರು ಎಂದು ಹೇಳುವುದಾದರೆ, ಇವರು ಕೃಷಿ ಪ್ರಮುಖವಾಗಿತ್ತು. ಅವರ ಗೋಧಿ, ಬಾರ್ಲಿ, ಬೇಳೆ, ಎಳ್ಳು ಮುಂತಾದ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಹತ್ತಿಯ ಬಳಕೆಯ ಪುರಾವೆಗಳು ದೊರೆತಿವೆ. ಇದರ ಜೊತೆಗೆ ಹಸು, ಎಮ್ಮೆ, ಕುರಿ, ಮೇಕೆ ಮುಂತಾದ ಪ್ರಾಣಿಗಳನ್ನು ಸಾಕುತ್ತಿದ್ದರು. ಇವರು ವ್ಯಾಪಾರ, ದೂರದ ದೇಶಗಳಿಗೆ ಸಂಪರ್ಕವನ್ನು ಹೊಂದಿದ್ದರು. ಸಿಂಧೂ ನಾಗರಿಕತೆಯ ಜನರು ತಮ್ಮ ಪ್ರದೇಶದೊಳಗೆ ಮಾತ್ರ ವ್ಯಾಪಾರ ಮಾಡುತ್ತಿರಲಿಲ್ಲ, ಅವರು ದೂರದ ಪ್ರದೇಶಗಳೊಂದಿಗೂ ವ್ಯಾಪಾರವನ್ನು ಮಾಡುತ್ತಿದ್ದರು. ಮೆಸೊಪೊಟೇಮಿಯಾ ಸೇರಿದಂತೆ ಪಶ್ಚಿಮ ಏಷ್ಯಾದ ಪ್ರದೇಶಗಳೊಂದಿಗೆ ಸಂಪರ್ಕವನ್ನು ಮಾಡುತ್ತಿದ್ದರು. ಲೋಹದ ವಸ್ತುಗಳು, ಆಭರಣಗಳು, ಮಣಿಕೆಗಳು ಮತ್ತು ಮುದ್ರಿಕೆಗಳನ್ನು ಮುಂತಾದ ವಸ್ತುಗಳನ್ನು ಪ್ರಮುಖ ವ್ಯಾಪಾರ ವಸ್ತುಗಳನ್ನಾಗಿ ಇಟ್ಟುಕೊಂಡಿದ್ದರು. ಇದರ ಜೊತೆಗೆ ಸಿಂಧೂ ಲಿಪಿಯು ಇಂದಿಗೂ ಬಗೆಹರಿಯದ ಒಂದು ಸಮಸ್ಯೆಯಾಗಿದೆ. ಸಿಂಧೂ ನಾಗರಿಕತೆಯ ಅತ್ಯಂತ ದೊಡ್ಡ ರಹಸ್ಯವಾಗಿದೆ. ಅವರ ಲಿಪಿ ಸಣ್ಣ ಸಣ್ಣ ಚಿಹ್ನೆಗಳು, ಮುದ್ರಿಕೆಗಳು ಮತ್ತು ಅದರ ವಸ್ತುಗಳ ಮೇಲೆ ಕಂಡುಬಂದಿವೆ. ಆದರೆ ಇಂದಿಗೂ ಸಿಂಧೂ ಲಿಪಿಯನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಲು ಸಾಧ್ಯವಾಗಲಿಲ್ಲ. ಒಂದು ವೇಳೆ ಈ ಲಿಪಿಯನ್ನು ಸಂಪೂರ್ಣವಾಗಿ ಓದಲು ಸಾಧ್ಯವಾದರೆ ಅವರು ರಾಜರು ಯಾರು, ಅವರ ಸಮಾಜ ಹೇಗಿತ್ತು ಎಂದು ತಿಳಿಯುವುದು ಬಹಳ ಕಷ್ಟಕರವಾಗಿದೆ. ಇದರಿಂದಾಗಿ ಸಿಂಧೂ ಲಿಪಿ ಇಂದಿಗೂ ಇತಿಹಾಸದ ಒಂದು ದೊಡ್ಡ ರಹಸ್ಯವಾಗಿದೆ ಎಂದು ತಿಳಿಯಬಹುದು. ಇವರ ಧರ್ಮ ಮತ್ತು ದೇವರುಗಳು. ಸಿಂಧೂ ನಾಗರಿಕತೆಯ ಜನರ ಧಾರ್ಮಿಕ ಜೀವನದ ಬಗ್ಗೆ ನಾನು ನಿಮಗೆ ತಿಳಿಸುವುದಾದರೆ, ಪುರಾತತ್ವ ವಸ್ತುಗಳಿಂದ ಕೆಲವು ಊಹೆಗಳನ್ನು ಮಾಡಲಾಗಿದೆ.
ಶ್ರೀಮೂರ್ತಿಗಳು, ಪ್ರಾಣಿಗಳ ಚಿತ್ರಗಳಿರುವ ಮುದ್ರಿಕೆಗಳು, ಮರ ಮತ್ತು ಪ್ರಕೃತಿಗೆ ಸಂಬಂಧಿಸಿದ ಸಂಕೇತಗಳು ಮುಂತಾದವುಗಳು ದೊರೆತಿವೆ. ಕೆಲವು ಮುದ್ರಿಕೆಗಳು ಆಧರಿಸಿದ ಪಶುಪತಿಯ ಒಂದು ಆಕೃತಿಯ ಬಗ್ಗೆ ಚರ್ಚೆ ನಡೆದಿದೆ. ಆದರೆ ಇಲ್ಲಿ ಒಂದು ವಿಷಯ ನೆನಪಿಡಬೇಕು. ಸಿಂಧೂ ಲಿಪಿ ಇನ್ನೂ ಸಂಪೂರ್ಣವಾಗಿ ಓದಲಾಗದ ಕಾರಣ ಅವರ ಧರ್ಮದ ಬಗ್ಗೆ ನಾವು ಹೇಳುವುದು ಬಹುಪಾಲು ಪುರಾತತ್ವದ ವ್ಯಾಖ್ಯಾನಗಳ ಆಧಾರವಾಗಿದೆ. ಅವರ ಕಲೆ ಮತ್ತು ತಂತ್ರಜ್ಞಾನಗಳಿಗೆ ಯಾವ ರೀತಿ ಒತ್ತನ್ನು ನೀಡಿದರೆಂದು ತಿಳಿಸುವುದಾದರೆ, ಸಿಂಧೂ ನಾಗರಿಕತೆಯ ಜನರು ಕಲೆ ಮತ್ತು ಕರಕುಶಲದಲ್ಲಿಯೂ ಪರಿಣಿತಿಯನ್ನು ಹೊಂದಿದ್ದರು. ಮಣ್ಣಿನ ಪಾತ್ರೆಗಳು, ಆಭರಣಗಳು, ಮಡಿಕೆಗಳು, ತಾಮ್ರ ಮತ್ತು ಕಂಚಿನ ವಸ್ತುಗಳು, ಮುದ್ರಿಕೆಗಳು ಇವೆಲ್ಲವೂ ಅವರ ತಾಂತ್ರಿಕ ಕೌಶಲ್ಯವನ್ನು ತೋರಿಸುತ್ತದೆ. ಇವರಲ್ಲಿ ದೊರೆತ ಕೆಲವು ಮುದ್ರಿಕೆಗಳಲ್ಲಿ ಪ್ರಾಣಿಗಳು ಚಿತ್ರಗಳು ಕಂಡುಬರುತ್ತವೆ. ಅವುಗಳಲ್ಲಿ ಒಂದು ಕೊಂಬಿನ ಪ್ರಾಣಿಗಳಂತಿರುವ ಆಕೃತಿ ಬಹಳ ಪ್ರಸಿದ್ಧವಾಗಿದೆ. ಧೋಳಾವೀರ ಎಂಬ ಭಾರತದ ಪ್ರಮುಖ ಹರಪ್ಪ ತಾಣವಾಗಿದೆ. ಅಂದರೆ ಸಿಂಧೂ ನಾಗರಿಕತೆಯ ಮತ್ತೊಂದು ಪ್ರಮುಖ ತಾಣ ಎಂದರೆ ಧೋಳಾವೀರ. ಇದು ಇಂದಿನ ಗುಜರಾತ್ ಪ್ರದೇಶದಲ್ಲಿದೆ. ಇಲ್ಲಿ ಕಂಡುಬಂದ ನಗರ ಯೋಜನೆ, ನೀರಿನ ಸಂಗ್ರಹ ವ್ಯವಸ್ಥೆ ಮತ್ತು ದೊಡ್ಡ ನಿರ್ಮಾಣಗಳು ಅವರ ಜಲ ನಿರ್ವಹಣೆ ಜ್ಞಾನವನ್ನು ತೋರಿಸುತ್ತದೆ. ಮರುಭೂಮಿ ಪ್ರದೇಶದಲ್ಲಿ ನೀರನ್ನು ಸಂಗ್ರಹಿಸಿ ಬಳಸಲು ವ್ಯವಸ್ಥೆ ಹೊಂದಿದ್ದರು ಎಂದು ಸರಿಯಾಗಿ ತಿಳಿಯುತ್ತದೆ. ಹಾಗೂ ಇವರು ಬಳಸುವ ಅಂದರೆ ಹರಪ್ಪ ನಾಗರಿಕತೆಯ ಇನ್ನೊಂದು ನಗರವನ್ನು ಹೇಳುವುದಾದರೆ ಲೂತಾಲ್ ನಗರ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿ ಇಟ್ಟುಕೊಂಡಿದ್ದರು. ಗುಜರಾತಿನಲ್ಲಿರುವ ಮತ್ತೊಂದು ಪ್ರಮುಖ ತಾಣ ಲೂತಾಲ್. ಈ ಸಮುದ್ರ ವ್ಯಾಪಾರಕ್ಕೆ ಸಂಬಂಧಿಸಿದ ಪುರಾವೆಗಳು ದೊರೆತಿವೆ. ಇದರಿಂದ ಸಿಂಧೂ ನಾಗರಿಕತೆಯ ಜನರು ಸಮುದ್ರ ಮಾರ್ಗದ ವ್ಯಾಪಾರದಲ್ಲಿಯೂ ಪರಿಣಿತಿ ಹೊಂದಿರಬಹುದು ಎಂಬುದು ತಿಳಿಯುತ್ತದೆ. ಇನ್ನೂ ಪ್ರಮುಖ ನಗರಗಳು ಸಿಂಧೂ ನಾಗರಿಕತೆಯ ವ್ಯಾಪ್ತಿ ಒಂದು ಅಥವಾ ಎರಡು ನಗರಗಳಲ್ಲಿ ಸೀಮಿತವಾಗಿರಲಿಲ್ಲ. ಪ್ರಮುಖ ತಾಣಗಳು ಯಾವುವು ಎಂದು ಹೇಳುವುದಾದರೆ ಹರಪ್ಪ, ಮೊಹೆಂಜೊದಾರೋ, ಧೋಳಾವೀರ, ಲೂತಾಲ್, ಕಾಲಿಬಂಗನ್, ರಾಖಿಗಢ್ ಮತ್ತು ಜಾನೋದಾರ್ ಮುಂತಾದವುಗಳು ಸೇರಿವೆ. ಇವುಗಳಲ್ಲಿ ಒಂದು ವಿಶಾಲವಾದ ನಾಗರಿಕತೆ ಚಿತ್ರವನ್ನು ನಮ್ಮ ಮುಂದೆ ತೆರೆದಿಡಲು ಸಾಧ್ಯವಾಗಲ್ಲ. ಇವರ ಸಮಾಜ ಹೇಗಿತ್ತು ಎಂದು ತಿಳಿಯುವುದಾದರೆ ಸಿಂಧೂ ನಾಗರಿಕತೆಯ ಸಮಾಜದ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಸರಿಯಾಗಿ ತಿಳಿದಿಲ್ಲ. ಆದರೆ ನಗರಗಳ ವಿನ್ಯಾಸ, ಮನೆಗಳು, ಕಾರ್ಮಿಕರ ಪ್ರದೇಶಗಳು, ವ್ಯಾಪಾರ, ಕಲೆ ಮತ್ತು ತೂಕದ ಅಳತೆ ವ್ಯವಸ್ಥೆ ಕೂಡ ಇಲ್ಲಿ ಇತ್ತು. ಸ್ನೇಹಿತರೆ, ಈ ನಾಗರಿಕತೆ ಏಕೆ ಅದು ಅಳಿಸಲಾಗಿತ್ತು ಅಂದರೆ ಯಾವ ರೀತಿ ಇದು ಕುಸಿಯಿತು ಎಂದು ಹೇಳುವುದಾದರೆ, ಇಷ್ಟೊಂದು ಅಭಿವೃದ್ಧಿ ಹೊಂದಿದ ನಾಗರಿಕತೆ ಯಾಕೆ ಕಣ್ಮರೆಯಾಯಿತು ಎಂದು ತಿಳಿಯುವುದಾದರೆ ಸುಮಾರು ಕ್ರಿಸ್ತಪೂರ್ವ 1900ರ ನಂತರ ದೊಡ್ಡ ನಗರಗಳ ಪ್ರಭಾವ ನಿಧಾನವಾಗಿ ಕುಸಿಯಲು ಆರಂಭಿಸಿತು. ಆದರೆ ಇದಕ್ಕೆ ಒಂದೇ ಒಂದು ಕಾರಣ ಎಂದು ಇತಿಹಾಸಕಾರರು ಹೇಳುವುದಿಲ್ಲ. ಹವಾಮಾನ ಬದಲಾವಣೆ, ದೀರ್ಘಕಾಲದ ಬರಗಾಲ, ನದಿಗಳ ಹರಿವಿನ ಬದಲಾವಣೆ, ವ್ಯಾಪಾರದ ಕುಸಿತ, ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳು ಮತ್ತು ಜನರ ಸ್ಥಳಾಂತರಗಳು ಇಂತಹ ಹಲವು ಕಾರಣಗಳಿಂದ ಒಟ್ಟಾಗಿ ಪರಿಣಾಮವನ್ನು ಬೀರಬಹುದು ಎಂಬುದು ಉಲ್ಲೇಖವನ್ನು ಇದೆ. ಜನರು ಸಂಪೂರ್ಣವಾಗಿ ಕಣ್ಮರೆಯಾದರೆ ಇಲ್ಲಿ ಒಂದು ಪ್ರಮುಖ ವಿಷಯ ಏನೆಂದರೆ ಸಿಂಧೂ ನಗರಗಳು ಕುಸಿದವು ಎಂದರೆ ಅಲ್ಲಿನ ಜನರೆಲ್ಲರೂ ಒಂದೇ ದಿನ ಕಣ್ಮರೆಯಾದರು ಎಂದಲ್ಲ. ಜನರು ಬೇರೆ ಪ್ರದೇಶಗಳಿಗೆ ಸ್ಥಳಾಂತರಗೊಂಡಿರಬಹುದು. ದೊಡ್ಡ ನಗರಗಳಲ್ಲಿ ಬದಲಿಗೆ ಸಣ್ಣ ವಸಾಹತುಗಳು ಹೆಚ್ಚಾಗಿರಬಹುದು. ಆದರೆ ಇದು ಒಂದೇ ಕ್ಷಣದಲ್ಲಿ ನಡೆದ ಕಣ್ಮರೆಗಿಂತ ದೀರ್ಘಕಾಲ ನಡೆದ ಬದಲಾವಣೆಯಾಗಿರಬಹುದು ಎಂದು ಸಹ ಉಲ್ಲೇಖವಿದೆ. ಸಿಂಧೂ ನಾಗರಿಕತೆಯ ಮಹತ್ವವನ್ನು ತಿಳಿಯುವುದಾದರೆ ಸಿಂಧೂ ನಾಗರಿಕತೆ ನಮಗೆ ಸಾವಿರಾರು ವರ್ಷಗಳ ಹಿಂದಿನ ಮಾನವ ಸಮಾಜದ ಅದ್ಭುತ ಸಾಮರ್ಥ್ಯವನ್ನು ತೋರಿಸುತ್ತದೆ. ನಗರ ಯೋಜನೆ, ಒಳಚರಂಡಿ ವ್ಯವಸ್ಥೆ, ನೀರಿನ ನಿರ್ವಹಣೆ, ವ್ಯಾಪಾರ, ವಾಣಿಜ್ಯ ಮುಂತಾದ ಕಲೆಗಳಿಗೆ ಹಲವಾರು ರೀತಿಯಲ್ಲಿ ಒತ್ತುವನ್ನು ನೀಡಿದರು. ಸ್ನೇಹಿತರೆ, ಸಾವಿರಾರು ವರ್ಷಗಳ ಹಿಂದೆ ಸಿಂಧೂ ನದಿಯು ಸುತ್ತಮುತ್ತ ಬೆಳೆದ ನಾಗರಿಕತೆಯಾಗಿದೆ. ಇದು ಅವಶೇಷಗಳ ರೂಪದಲ್ಲಿ ಮಾತ್ರ ನಮ್ಮ ಮುಂದೆ ಉಳಿದಿದೆ. ಆದರೆ ನಗರಗಳಲ್ಲಿ ಇಟ್ಟಿಗೆಗಳು ಇಂದಿಗೂ ಒಂದು ಕಥೆಯನ್ನು ಹೇಳುತ್ತವೆ. ಅವರ ಮುದ್ರಿಕೆಗಳು ಇಂದಿಗೂ ಒಂದು ರಹಸ್ಯವನ್ನು ಹೊತ್ತಿವೆ ಮತ್ತು ಅವರ ಲಿಪಿ ಇಂದಿಗೂ ನಮ್ಮನ್ನು ಪ್ರಶ್ನೆಯನ್ನು ಮಾಡುತ್ತವೆ. ನಮ್ಮ ಕಥೆ ನಮಗೆ ಯಾವಾಗೂ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಇತಿಹಾಸ ಎಂದರೆ ಕೇವಲ ಹಳೆಯ ಕಥೆಗಳಲ್ಲ, ಅದು ನಮ್ಮ ಭೂತಕಾಲವನ್ನು ಅರ್ಥ ಮಾಡಿಕೊಂಡ ನಮ್ಮ ವರ್ತಮಾನವನ್ನು ತಿಳಿದುಕೊಳ್ಳುವ ದಾರಿ. ಇಂತಹ ಇತಿಹಾಸ ಆಳವಾದ ಕಥೆಗಳು ಕನ್ನಡದಲ್ಲಿ ತಿಳಿದುಕೊಳ್ಳಲು ನಮ್ಮ ಪಬ್ಲಿಕ್ ಸ್ಟುಡಿಯೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೊಂದು ರೋಚಕ ಇತಿಹಾಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರಗಳು.